ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ GPSTR ಪರೀಕ್ಷೆಗೆ ಸಂಬಂಧಿಸಿದಂತೆ GPSTR 2019ರಲ್ಲಿ ನಡೆದಂಥ ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಒಟ್ಟು 15 ಅಂಕಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಈ ಪ್ರಶ್ನೆಗಳು ಮುಂದಿನ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಸಾಧ್ಯತೆಗಳಿರುತ್ತೆ. ಸೊ ಈ ದಿನ ನಾವು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ 126 ಪ್ರಶ್ನೆ ಸಂಖ್ಯೆಯಿಂದ ಪ್ರಾರಂಭವಾಗುತ್ತದೆ. ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು ಯಾವುದು ಅಂತ ಇಲ್ಲಿ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ ಪ್ರಾಮಾಣಿಕ ಬದ್ಧತೆ, ಆಪ್ಷನ್ 2 ಆತ್ಮಗೌರವ, ಆಪ್ಷನ್ 3 ಸರಳ ನಡತೆ, ಆಪ್ಷನ್ 4 ಸಮಯ ಪ್ರಜ್ಞೆ. ಅಂದರೆ ವಹಿಸಿದ ಜವಾಬ್ದಾರಿಯನ್ನು ನಾವು ಏನೂ ಪ್ರಶ್ನೆಯನ್ನು ಕೇಳದೆ ಮಾಡುವುದನ್ನು ನಾವು ಪ್ರಾಮಾಣಿಕ ಬದ್ಧತೆ ಅಂತೇಳಿ ಕರಿತೀವಿ. ಅಂದರೆ ಲಾಯಲ್ ಕಮಿಟ್ಮೆಂಟ್ ಅಂತೇಳಿ ಕರಿತೀವಿ. ಪ್ರಾಮಾಣಿಕ ಬದ್ಧತೆ ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 127. ಮಾನಸಿಕ ವಿಳಂಬವು ಕೆಳಗಿನವುಗಳಲ್ಲಿ ಒಂದರ ಪರಿಣಾಮವಾಗಿರುತ್ತದೆ. ಆಪ್ಷನ್ 1 ಪರಿಸರ, ಆಪ್ಷನ್ 2 ಅನುವಂಶೀಯತೆ, ಆಪ್ಷನ್ 3 ಜೀವನ ಶೈಲಿ, ಆಪ್ಷನ್ 4 ದೈಹಿಕ ಚಟುವಟಿಕೆಗಳ ಕೊರತೆ. ಮಾನಸಿಕ ವಿಳಂಬವು ಯಾವುದರ ಒಂದು ಪರಿಣಾಮವಾಗಿರ್ತದೆ ಅಂತಂದರೆ, ಸೊ ಅದು ಎರಿಡಿಟಿ ಅಂದರೆ ಆಪ್ಷನ್ 2 ಅನುವಂಶತೆಗೆ ಸಂಬಂಧಿಸಿದಂಥ ಒಂದು ವಿಷಯವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 128. ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ. ಸೊ ಇಲ್ಲಿ ಸೋಷಿಯಲ್ ವ್ಯಾಲ್ಯೂ ಯಾವುದು ಅಂತ ಕೇಳಿದರೆ, ಆಪ್ಷನ್ 1 ಸಾಮಾಜಿಕ ಮೌಲ್ಯಗಳ ಪಾಲನೆ, ಆಪ್ಷನ್ 2 ವಿನಾಶಕಾರಿ ವಿಮರ್ಶೆ, ಆಪ್ಷನ್ 3 ಅಂಧಶ್ರದ್ಧೆ, ಆಪ್ಷನ್ 4 ಸ್ವ ಅಧ್ಯಾಯ ಅಂತೇಳಿ. ಸೊ ಇಲ್ಲಿ ಸಾಮಾಜಿಕ ಮೌಲ್ಯ ಯಾವುದು ಅಂತ ಹೇಳಿದರೆ ಆಪ್ಷನ್ 1 ಸಾಮಾಜಿಕ ಮೌಲ್ಯಗಳ ಪಾಲನೆ. ಓಕೆ, ಇದು ಸರಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 129. ವೈಯಕ್ತಿಕ ಸ್ವಚ್ಛತೆಯು ಕೆಳಗಿನವುಗಳಲ್ಲಿ ಒಂದರಿಂದ ಸಾಧ್ಯವಾಗುತ್ತದೆ. ಆಪ್ಷನ್ 1 ಯೋಗ್ಯ ಆಹಾರ ಸೇವನೆ, ಆಪ್ಷನ್ 2 ಆತ್ಮನಿಯಂತ್ರಣ, ಆಪ್ಷನ್ 3 ನಿಯಮಿತ ಬಹಿರ್ದೆಸೆ, ಆಪ್ಷನ್ 4 ಮನಃಶಾಂತಿ. ಸೊ ಇಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕೇಳಿರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ 3 ನಿಯಮಿತ ಬಹಿರ್ದೆಸೆ ಅನ್ನೋದು ಇಲ್ಲಿ ಸರಿಯಾಗಿದೆ ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 130. ಭಾರತದ ಸಂವಿಧಾನದಲ್ಲಿ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಒತ್ತು ನೀಡಿದ ಅಂದರೆ ವೆರಿ ಇಂಪಾರ್ಟೆನ್ಸ್ ಕೊಟ್ಟಂತಹ ಮೌಲ್ಯಗಳಲ್ಲಿ ಒಂದು ಯಾವುದು? ಆಪ್ಷನ್ 1 ಸಮಾನತೆ, ಆಪ್ಷನ್ 2 ಸ್ವಯಂ ಶಿಸ್ತು, ಆಪ್ಷನ್ 3 ಶುಚಿತ್ವ, ಆಪ್ಷನ್ 4 ಪರಹಿತ ಚಿಂತನೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿರುವಂತಹ ಪ್ರಮುಖ ಮೌಲ್ಯಗಳಲ್ಲಿ ಸಮಾನತೆ ಒಂದಾಗುತ್ತೆ. ಸಮಾನತೆ, ಸ್ವಾತಂತ್ರ್ಯ, ಸಮಾಜವಾದ, ಪ್ರಜಾಪ್ರಭುತ್ವ, ಜಾತ್ಯತೀತ ಇವೆಲ್ಲವೂ ಕೂಡ ನಮ್ಮ ಭಾರತದ ಸಂವಿಧಾನದ ಮೌಲ್ಯಗಳಲ್ಲಿ ನಾವು ಕಾಣ್ಬೋದು. ಪ್ರಶ್ನೆ ಸಂಖ್ಯೆ 131. ಪ್ರತಿಯೊಬ್ಬನಿಗೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನಕ್ಕೆ ಕುಡಿಯಲು ಹಾಗೂ ಬಳಕೆಗೆ ಬೇಕಾಗುವ ಅಂದಾಜು ನೀರಿನ ಪ್ರಮಾಣವೆಷ್ಟು ಅಂತ ಇಲ್ಲಿ ಕೇಳಿದರೆ, ಆಪ್ಷನ್ 1 55 ಹಾಗೂ 65 ಲೀಟರ್, ಆಪ್ಷನ್ 2 65 ಮತ್ತು 75 ಲೀಟರ್, ಆಪ್ಷನ್ 3 75 ಮತ್ತು 85 ಲೀಟರ್, ಆಪ್ಷನ್ 4 85 ಮತ್ತು 95 ಲೀಟರ್. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನಕ್ಕೆ ಕುಡಿಯಲು ಮತ್ತು ಬಳಕೆಗೆ ಬೇಕಾಗುವಂಥ ಒಂದು ಅಂದಾಜು ನೀರಿನ ಪ್ರಮಾಣ ಅಂತ ಹೇಳಿದರೆ ಆಪ್ಷನ್ 3 75ರಿಂದ 85 ಲೀಟರ್ ಬೇಕಾಗುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 132. ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಆಪ್ಷನ್ 1 ಸ್ವ ಅಧ್ಯಾಯ, ಆಪ್ಷನ್ 2 ಅನುಕಂಪ, ಆಪ್ಷನ್ 3 ಸತ್ಯ, ಆಪ್ಷನ್ 4 ಸರಳತೆ. ಸಾರ್ವತ್ರಿಕ ಮೌಲ್ಯ ಅಂತಂದರೆ ಇದು ನೈತಿಕ ಮೌಲ್ಯಕ್ಕೆ ಮತ್ತು ಸದಾಚಾರ ಮೌಲ್ಯಕ್ಕೆ
ಉದಾಹರಣೆಗಳು ಅಂತಲೂ ಹೇಳ್ಬೋದು. ಸೊ ನಾವು ನೈತಿಕ ಮತ್ತು ಸದಾಚಾರ ಸಾರ್ವತ್ರಿಕ ಮೌಲ್ಯಗಳಲ್ಲಿ ನಾವು ಪ್ರಾಮಾಣಿಕತೆಯನ್ನು ಕಾಣ್ತೇವೆ, ಸತ್ಯವನ್ನು ಕಾಣ್ತೇವೆ, ಮತ್ತು ಸಹಾನುಭೂತಿಯನ್ನು ನೋಡ್ಬೋದು, ಮತ್ತು ಹಿಂಸೆಯನ್ನು ಮಾಡದೇ ಇರುವುದು, ಮತ್ತು ಹಿರಿಯರಿಗೆ ಗೌರವವನ್ನು ಕೊಡುವುದು. ಸೊ ಇವೆಲ್ಲವೂ ಕೂಡ ನೈತಿಕ ಸದಾಚಾರ ಸಾರ್ವತ್ರಿಕ ಮೌಲ್ಯಗಳಾಗಿರುತ್ತೆ. ಸೊ ಇಲ್ಲಿ ಸಾರ್ವತ್ರಿಕ ಮೌಲ್ಯಕ್ಕೆ ಪ್ರಮುಖ ಉದಾಹರಣೆ ಅಂತಂದರೆ ಆಪ್ಷನ್ 3 ಸತ್ಯ. ಓಕೆ. ಪ್ರಶ್ನೆ ಸಂಖ್ಯೆ 133. ಆಮಶಂಕೆ ರೋಗವು ಕೆಳ ಕಾಣಿಸಿದ ಒಂದು ಪ್ರಕಾರದ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ಯಾವ ಜಲಮಾಲಿನ್ಯದಿಂದ ಅಂತ ಹೇಳಿ ಕೇಳಿದರೆ ಆಪ್ಷನ್ 1 ಸಸ್ಯಜನ್ಯ ಜಲಮಾಲಿನ್ಯ, ಆಪ್ಷನ್ 2 ಖನಿಜಜನ್ಯ ಜಲಮಾಲಿನ್ಯ, ಆಪ್ಷನ್ 3 ಕ್ರಿಮಿಜನ್ಯ ಜಲಮಾಲಿನ್ಯ, ಆಪ್ಷನ್ 4 ಲವಣಜನ್ಯ ಜಲಮಾಲಿನ್ಯ. ಸೊ ಇಲ್ಲಿ ಸಸ್ಯಗಳಿಂದ ಕೊಳೆತ ಸಸ್ಯಗಳಿಂದ ಉಂಟಾಗುತ್ತಾ ಅಥವಾ ಖನಿಜಗಳು ಫ್ಯಾಕ್ಟರಿಗಳಿಂದ ಬರುವಂತಹ ಇರುತ್ತಲ್ಲ ವಸ್ತುಗಳು, ಕ್ರಿಮಿಕಾರಕ ವಸ್ತುಗಳು, ಅವುಗಳಿಂದನೋ ಅಥವಾ ಕ್ರಿಮಿಕೀಟಗಳಿಂದಲೋ ಅಂತ ಇಲ್ಲಿ ಕೇಳಿದರೆ, ಸೊ ಇಲ್ಲಿ ಆಮಶಂಕೆ ಎಂಬ ರೋಗವು ಕ್ರಿಮಿಜನ್ಯ ಕೀಟಾಣುಗಳಿಂದ ಬರುವಂತಹ ಒಂದು ಜಲಮಾಲಿನ್ಯವಾಗಿರುತ್ತೆ. ಓಕೆ. ಇದು ಆಮಶಂಕೆ ಅನ್ನೋದು ಮನುಷ್ಯನ ದೇಹಕ್ಕೆ ಸಂಬಂಧಿಸಿದಂಥ ಒಂದು ಆಗಿರುವುದರಿಂದ ಸೊ ಇದು ಕ್ರಿಮಿಜನ್ಯ ಜಲಮಾಲಿನ್ಯದಿಂದ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 134. ಮಾನವೀಯ ಮೌಲ್ಯಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ಅಂತ ಕೇಳಿದರೆ, ಸೊ ಆಪ್ಷನ್ 1 ದೇಶಪ್ರೇಮ, ಆಪ್ಷನ್ 2 ಅನುಕಂಪ, ಆಪ್ಷನ್ 3 ನಾಯಕತ್ವ, ಆಪ್ಷನ್ 4 ಧೈರ್ಯ. ಇಲ್ಲಿ ದೇಶಪ್ರೇಮ ಎಂಬ ಮೌಲ್ಯವು ಇದು ರಾಷ್ಟ್ರೀಯ ನಾಗರಿಕ ಮೌಲ್ಯಕ್ಕೆ ಉದಾಹರಣೆ ಆಗುತ್ತೆ. ನೆಕ್ಸ್ಟು ನಾಯಕತ್ವ ಅಂದರೆ ನ್ಯಾಯ, ಸಹಕಾರ, ಇವು ಸಾಮಾಜಿಕ ಮೌಲ್ಯಕ್ಕೆ ಉದಾಹರಣೆಗಳಾಗುತ್ತೆ. ಇನ್ನು ಧೈರ್ಯ ಎನ್ನುವುದು ವ್ಯಕ್ತಿಯ ವೈಯಕ್ತಿಕ ಮತ್ತು ವರ್ತನೆಯ ಮೌಲ್ಯಕ್ಕೆ ಉದಾಹರಣೆಯಾಗುತ್ತೆ. ಆದರೆ ಅನುಕಂಪ ಎನ್ನುವುದು ನೈತಿಕ ಸದಾಚಾರ ಮಾನವೀಯ ಮೌಲ್ಯಗಳಿಗೆ ಉದಾಹರಣೆ. ಅನುಕಂಪ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಸಹಾನುಭೂತಿ, ಹಿರಿಯರಿಗೆ ಗೌರವ, ಇವೆಲ್ಲವೂ ಕೂಡ ಮಾನವೀಯ ಮೌಲ್ಯಗಳಿಗೆ ಉದಾಹರಣೆಗಳಾಗುತ್ತೆ. ಹಾಗಾಗಿ ಆಪ್ಷನ್ 2 ಅನುಕಂಪ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 135. 1 ಕ್ಯಾಲೋರಿಯ ಕೆಳಗಿನ ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವ ತಾಪಮಾನವಾಗಿರುತ್ತದೆ ಅಂತೇಳಿ ಕೇಳಿದರೆ, ಎಷ್ಟು ನೀರು 1 ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗುವಂಥ ತಾಪಮಾನವಾಗಿರುತ್ತೆ ಅಂತೇಳಿ ಕೇಳಿದರೆ ಆಪ್ಷನ್ 1 kg ನೀರು, ಆಪ್ಷನ್ 2 1 ಲೀಟರ್ ನೀರು, ಆಪ್ಷನ್ 3 1 ಗ್ರಾಮ್ ನೀರು, ಆಪ್ಷನ್ 4 1 ಮಿಲಿ ಲೀಟರ್ ನೀರು. 1 ಕ್ಯಾಲೋರಿಯ ಯಾವ ಒಂದು ನೀರು ಮೊತ್ತದಷ್ಟು ನೀರಿನ ತಾಪಮಾನವನ್ನು 1 ಡಿಗ್ರಿ ಸೆಂಟಿಗ್ರೇಡಲ್ಲಿ ಹೆಚ್ಚಿಸಲು ಬೇಕಾಗುವಂಥ ತಾಪಮಾನ ಅಂದರೆ 1 ಗ್ರಾಮ್ ನೀರು ಬೇಕಾಗುತ್ತೆ. ಓಕೆ. 1 ಗ್ರಾಮ್ ನೀರು 1 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಸಲು ಬೇಕಾಗಿರುವಂಥ ಒಂದು ತಾಪಮಾನವಾಗಿರುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 136. ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ. ಆಪ್ಷನ್ 1 ಆನುವಂಶೀಯತೆ ಮತ್ತು ಪರಿಸರ, ಆಪ್ಷನ್ 2 ಆನುವಂಶೀಯತೆ ಮಾತ್ರ, ಆಪ್ಷನ್ 3 ಆಂತರಿಕ ಪರಿಸರ, ಆಪ್ಷನ್ 4 ಬಾಹ್ಯ ಪರಿಸರ. ಇಲ್ಲಿ ಮೌಲ್ಯಗಳು ಅಭಿವೃದ್ಧಿಯು ಯಾವ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ ಅಂದರೆ 2 ಪ್ರಮುಖ ಅಂಶಗಳು, ಆನುವಂಶೀಯತೆ ಅಂದರೆ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂದರೆ ಪರಿಸರ, ಎರಡನ್ನೂ ಕೂಡ ಅದು ಅವಲಂಬಿತವಾಗಿರುತ್ತೆ. ಓಕೆ. ಪ್ರಶ್ನೆ ಸಂಖ್ಯೆ 137. ಕುಪೋಷಣೆಯಿಂದ ಬರುವಂಥ ರೋಗಗಳಲ್ಲಿ ಈ ಕೆಳಗಿನದ್ದು ಒಂದಾಗಿರುತ್ತದೆ. ಆಪ್ಷನ್ 1 ಡಯಾಬಿಟಿಸ್, ಆಪ್ಷನ್ 2 ಅಸ್ತಮಾ, ಆಪ್ಷನ್ 3 ರಿಕೇಟ್ಸ್, ಆಪ್ಷನ್ 4 ಡಿಪ್ತೀರಿಯಾ. ಕುಪೋಷಣೆ ಅಂತಂದರೆ ಇದು ಮಕ್ಕಳಲ್ಲಿ ಕಂಡುಬರುವಂತಹ ಒಂದು ರೋಗ ಆಗಿರುತ್ತೆ. ಅಂದರೆ ಕೈಕಾಲುಗಳು ಸಣ್ಣ ಆಗಿರುವಂಥದ್ದು, ಹೊಟ್ಟೆ ದಪ್ಪ ಆಗಿರುವಂಥದ್ದು. ಸೊ ಇದು ಜೀವಸತ್ವ ಡಿ ಕೊರತೆಯಿಂದ ಬರುವಂಥದ್ದು. ಸೊ ಅದ್ಯಾವುದು ಅಂದರೆ ರಿಕೇಟ್ಸ್ ಅಂತೇಳಿ ಕರಿತೀವಿ. ಓಕೆ. ಪ್ರಶ್ನೆ ಸಂಖ್ಯೆ 138. ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮವು ಕೆಳಗಿನದ್ದನ್ನು ಅವಲಂಬಿಸಿರುತ್ತದೆ. ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಕೇಳಿದರೆ ಆಪ್ಷನ್ 1 ಶಾಲಾ ಚಟುವಟಿಕೆಗಳಲ್ಲಿ ಪಾಲಕರ ಪಾತ್ರ, ಆಪ್ಷನ್ 2 ಶಿಕ್ಷಕರ ವೃತ್ತಿಪರ ಆದರ್ಶ, ಆಪ್ಷನ್ 3 ಶಾಲಾ ತಾತ್ವಿಕ ಚಿಂತನೆ, ಆಪ್ಷನ್ 4
ಮುಖ್ಯೋಪಾಧ್ಯಾಯಕರ ಅಂದರೆ ಮುಖ್ಯ ಅಧ್ಯಾಪಕರ ಆಡಳಿತಾತ್ಮಕ ಶೈಲಿ. ಅಂದರೆ ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮ ಹೆಚ್ಚಾಗಿ ಶಿಕ್ಷಕರ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಶಿಕ್ಷಕರ ವೃತ್ತಿಪರ ಆದರ್ಶ. ಓಕೆ, ಇದು ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 139. ಧನುರ್ವಾಯು ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುವ ಅವಧಿ ಯಾವುದು? ಆಪ್ಷನ್ 1 5 ದಿನಗಳಿಂದ 4 ವಾರಗಳು. ಆಪ್ಷನ್ 2 4 ದಿನಗಳಿಂದ 3 ವಾರಗಳು. ಆಪ್ಷನ್ 3 6 ದಿನಗಳಿಂದ 6 ವಾರಗಳು. ಆಪ್ಷನ್ 4 8 ದಿನಗಳಿಂದ 8 ವಾರಗಳು. ಧನುರ್ವಾಯು ರೋಗದ ಲಕ್ಷಣಗಳು ಆಪ್ಷನ್ 2 4 ದಿನಗಳಿಂದ 3 ವಾರಗಳು ಕಾಣಿಸಿಕೊಳ್ಳುವಂಥ ಅವಧಿಯಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 140. ಅಧ್ಯಯನವೊಂದರ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಅಂದರೆ ಪ್ರೀತಿ ಹೆಚ್ಚಾಗಿ ಈ ಕೆಳಗಿನ ಮೌಲ್ಯದೆಡೆಗೆ ಇರುತ್ತದೆ. ಆಪ್ಷನ್ 1 ರಾಜಕೀಯ. ಆಪ್ಷನ್ 2 ನೈತಿಕ. ಆಪ್ಷನ್ 3 ಸಾಂಪ್ರದಾಯಿಕ. ಆಪ್ಷನ್ 4 ಆರ್ಥಿಕ. ಈ ಹಿರಿಯ ಶಿಕ್ಷಕರ ಒಂದು ಒಲವು ಹಳೆಯ ಒಂದು ಪದ್ಧತಿ ಅಂತೇಳಿ ಕರಿತೀವಲ್ಲ, ಸೊ ಈ ವಯಸ್ಸಾದಂತಹ ಶಿಕ್ಷಕರಿರ್ತಾರಲ್ಲ, ಸೊ ಹೆಚ್ಚಾಗಿ ಅವರ ಒಲವು ಸಾಂಪ್ರದಾಯಿಕ ಮೌಲ್ಯಕ್ಕೆ ಬದ್ಧವಾಗಿರುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.